ರಾಜ್ಯ ಕಾಂಗ್ರೆಸ್ ಬಂಗಲೆಯಲ್ಲಿ ಕ್ರಾಂತಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ಡಿನ್ನರ್ ಮೀಟಿಂಗ್ ಏರ್ಪಾಡಾಗಿದೆ. ಇದು ಡಿನ್ನರ್ ಮೀಟಿಂಗ್ ಇಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ಡಿನ್ನರ್ ಮೀಟಿಂಗ್. ಇದು ಡಿನ್ನರ್ ಮೀಟಿಂಗೋ ಸಚಿವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವೋ? ನವೆಂಬರ್ ಕ್ರಾಂತಿ ಮುನ್ನ ಕುತೂಹಲ ಕೆರಳಿಸಿದ ಇಂದಿನ ಡಿನ್ನರ್ ಸಭೆ. ಬೆಂಗಳೂರು ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಸಚಿವರಿಗೆ ಡಿನ್ನರ್ ಮೀಟಿಂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರ. ಸಿಎಂ ಡಿನ್ನರ್ ಸಭೆಯಲ್ಲಿ ಇಂದು ನಡೆಯೋದೇನು ಹಾಗಾದ್ರೆ? ಡಿನ್ನರ್ ನೆಪದಲ್ಲಿ ಸಚಿವರ ಸರ್ಜರಿ ಆಗುತ್ತಾ? ನಾಯಕತ್ವ ಬದಲಾವಣೆಯ ಬಗ್ಗೆ ಸುದೀರ್ಘ ಚರ್ಚೆಗಳಾಗ್ತಾವ? ರಾಜ್ಯ ಕಾಂಗ್ರೆಸ್ನಲ್ಲಿ ಒಂತರಹದ ಕ್ರಾಂತಿಯ ಕೋಲಾಹಲ ಕಳೆದ 2 ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಮಾಜಿ ಸಹಕಾರ ಸಚಿವರು KN ರಾಜಣ್ಣ ಸಿಡಿಸಿದಂತಹ ಆ ಒಂದು ಪೊಲಿಟಿಕಲ್ ಬಾಂಬ್ ಸಾಕಷ್ಟು ತೀವ್ರ ಸ್ವರೂಪದ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ಏಕಾಏಕಿ ಡಿನ್ನರ್ ಸಭೆಯನ್ನು ಮಾಡ್ತಿರೋದು, ಅದರಲ್ಲೂ ಕೂಡ ಸೆಲೆಕ್ಟೆಡ್ ಮಿನಿಸ್ಟರ್ಗಳಿಗೆ ಮಾತ್ರ ಆಹ್ವಾನ ಕೊಟ್ಟಿರೋದು ಚರ್ಚೆಗೆ ಕಾರಣವಾಗಿದೆ. ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರು ಈ ಹಿಂದೆ ಡಿನ್ನರ್ ಪಾಲಿಟಿಕ್ಸಿಗೆ ಒಂದು ಬ್ರೇಕ್ ಹಾಕಿದ್ರು. ಜಿ ಪರಮೇಶ್ವರ್ ತನ್ನದೇ ಸಮುದಾಯದ ನಾಯಕರನ್ನ ಡಿನ್ನರ್ ಪಾರ್ಟಿ ಕರೀತಾ ಇದ್ರು. ಇನ್ನು DK ಶಿವಕುಮಾರ್ ಅವರು ತನ್ನ ಬೆಂಬಲಿಗರನ್ನ ಡಿನ್ನರ್ ಪಾರ್ಟಿ ಕರೆಸ್ತಾ ಇದ್ರು. ಅದು ಹೈಕಮಾಂಡ್ ಗಮನಕ್ಕೆ ಹೋಗಿ ಅದಾದ ನಂತರ ಡಿನ್ನರ್ ಪಾಲಿಟಿಕಲ್ಗೂ ಕೂಡ ಬ್ರೇಕ್ ಬಿದ್ದಿತ್ತು. ಆದರೆ ಈಗ ಸ್ವತಃ ಸಿದ್ದರಾಮಯ್ಯನವರು ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. ಡಿನ್ನರ್ ಪಾರ್ಟಿ ಕರೆಯೋದು ಅಪರಾಧ ಅಂತಲ್ಲ, ಆದರೆ ಕ್ರಾಂತಿಯ ವಿಚಾರ ಚರ್ಚೆಯಲ್ಲಿರುವಾಗ ಸಿದ್ದರಾಮಯ್ಯರ 32 ಸಚಿವರನ್ನೊಳಗೊಂಡ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಅನುಮಾನಗಳು ಹುಟ್ಕೊಂಡಿರೋ ಸಂದರ್ಭ ಈ ಡಿನ್ನರ್ ಸಭೆ ಕರೆದಿರೋದು 10 ಚರ್ಚೆಗೆ ಕಾರಣ ಆಗಿದೆ. ಸ್ವಾಭಾವಿಕ ಕಾರಣ ಅದು. ಹಾಗಾದರೆ ಈ ಡಿನ್ನರ್ ಸಭೆಯಲ್ಲಿ ಮಹತ್ವದ ಕಾರ್ಯಗಳು ನಿರ್ಧಾರಗಳಾಗ್ತಾವ ಅಥವಾ RSS ಬ್ಯಾನ್ ವಿಚಾರ ಈ ಡಿನ್ನರ್ ಸಭೆಯಲ್ಲಿ ಚರ್ಚೆಯಾಗೋದಾ ಅಥವಾ ಕ್ರಾಂತಿಯ ವಿಚಾರದಲ್ಲಿ ಏನಾದರೂ ಚರ್ಚೆಯಾಗಬಹುದಾ? ನೋಡಿ, 10 ಅನುಮಾನದಲ್ಲಿ 10 ಉತ್ತರಗಳು ಕೂಡ ಬರ್ತವೆ. ಒಂದು, ರಾಜ್ಯದಲ್ಲಿ ವಿಪಕ್ಷದವರಿಗೆ ಆಹಾರ ಆಗಿರತಕ್ಕಂತಹ RSS ನಿಷೇಧ, ಪ್ರಿಯಾಂಕ್ ಖರ್ಗೆ ಅವರ ಪತ್ರ, ಅದು ಚರ್ಚೆಯಾಗುತ್ತೋ ಅಥವಾ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಆಗುತ್ತೋ ಅಥವಾ DK ಶಿವಕುಮಾರ್ ಅವರ ಇತ್ತೀಚೆಗಿನ ರಾಜಕೀಯ ನಡೆಯ ಬಗ್ಗೆ ಚರ್ಚೆ ಆಗುತ್ತೋ? ಕಾತರಗಳು ಜನರಲ್ಲಿ ಕಾಡ್ತಾ ಇದೆ. ಈಗಾಗಲೇ ರಾಜಕೀಯ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯರ ಡಿನ್ನರ್ ಮೀಟಿಂಗ್ನಲ್ಲಿ ಕೆಲ ಸಚಿವರಿಗೆ ಕೋಕು ಸಿಗುವುದರ ಬಗ್ಗೆ ಸುಳಿವು ಸಿಗುತ್ತಾ ಎನ್ನುವಂತಹ ಅನುಮಾನಗಳು ಕೂಡ ಹುಟ್ಟಿಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.